ಇತ್ತಲರ್ಜುನನು ಉತ್ತರನ ಬೆಂಬತ್ತಿ ಬಂದನು. ಹೋದೆಯಾದರೆ ಕಿತ್ತು ಬಿಸುಡುವೆ ನಿನ್ನ ತಲೆಯನು, ನಿಲ್ಲು ನಿಲ್ಲೆನುತಾ ಮೃತ್ಯುವೋ ಸಾರಥಿಯೋ ಪಾಪಿಯನೆತ್ತಣಿಂದವೆ ಮಾಡಿಕೊಂಡೆನೆನುತ್ತ ಮರಳಿದು ನೋಡಿ ನಿಲ್ಲದೆ ಮತ್ತೆ ಸೈವರಿದ. ಉತ್ತರನ ಪರಿಚಯವನ್ನು ನೋಡಿದರೆ ನಮಗೊಂದು ರೀತಿಯಲ್ಲಿ ವಿಚಿತ್ರವು ಎಂದು ಕಾಣಬಹುದು. ಆದರೆ ಭಾರತದಲ್ಲಿ ಬರುವಂತಹ ಹಲವಾರು ಪಾತ್ರಗಳು ಈ ರೀತಿಯಾಗಿ ವಿಚಿತ್ರವೂ ವಿಶಿಷ್ಟಪೂರ್ಣವೂ ಆಗಿದೆ. ಆದರೆ ಇತರ ಪಾತ್ರಗಳು ಒಂದಲ್ಲ ಒಂದು ರೀತಿಯಲ್ಲಿ ವೀರತನವನ್ನು ಮೂಲವಾಗಿರಿಸಿಕೊಂಡು ಆ ವೀರತನವನ್ನು ಮೆರೆಸುವ ಪಾತ್ರವಾದರೆ, ಅದಕ್ಕೆ ವ್ಯತಿರಿಕ್ತವಾಗಿ ಉತ್ತರನ ಪಾತ್ರ. ಉತ್ತರನಿಲ್ಲಿ ಒಬ್ಬ ಹೇಡಿ, ಯುದ್ಧಕ್ಕಂಜುವವನು. ಆದರೆ ತನ್ನಂತಾನು ಹೊಗಳಿಕೊಳ್ಳುವುದಕ್ಕೆ ಮುಂದು. ಈಗಾಗಲೇ ಹೆಣ್ಣುಮಕ್ಕಳೆದುರು ತನ್ನಂತಾನು ಹೊಗಳಿ ಅಟ್ಟಕ್ಕಿರಿಸಿದ್ದಾನೆ. ಆದರೆ ಯುದ್ಧಕ್ಕೆ ಬಂದವ ಕಾಣುವಂತಹ ಯುದ್ಧ ದೃಶ್ಯದಿಂದ ಆ ಸೇನೆಯ ಬಂದಂತಹ ಸೇನೆಯ ರೀತಿಯನ್ನು ನೋಡಿ ಅಂಜಿದಂತಹ ಉತ್ತರನು ಕೈಗೆ ಕೆಲಸ ಕೊಡುವ ಬದಲು ಕಾಲಿಗೆ ಕೆಲಸ ಕೊಟ್ಟಿದ್ದಾನೆ, ನಿಟ್ಟೋಟಕ್ಕೆ ತೊಡಗಿದ್ದಾನೆ. ಆದರೆ ಈ ರೀತಿಯಾಗಿ ಯುದ್ಧಕ್ಕೆ ಬೆನ್ನು ತೋರಿಸಿ ಓಡುವಂತಹ ಉತ್ತರನನ್ನು ನೋಡಿದಂತಹ ಉತ್ತರನ ಸಾರಥಿಯಾಗಿ ಬಂದಂತಹ ಬೃಹನ್ನಳೆಯ ಒಳಗಿರುವಂತಹ ಅರ್ಜುನ ಜಾಗೃತನಾಗುತ್ತಾನೆ. ಅರ್ಜುನನು ಉತ್ತರನ ಬೆಂಬತ್ತಿ ನಡೆಯುತ್ತಾನೆ. ಆಮೇಲೆ ಉತ್ತರನನ್ನು ಗದರಿಸುವುದಕ್ಕಾರಂಭ ಮಾಡುತ್ತಾನೆ. ನೀನು ಈ ರೀತಿಯಾಗಿ ಮಾಡಿದರೆ ನಿನ್ನ ಶಿರವನ್ನು ನಾನು ಕಿತ್ತು ಬಿಸಾಡುತ್ತೇನೆ, ನಿನ್ನ ತಲೆಯನ್ನು ಕತ್ತರಿಸಿ ಬಿಸಾಡಿಯೇನು, ಜಾಗ್ರತೆ, ನಿಲ್ಲು, ಯುದ್ಧಕ್ಕೆ ಸನ್ನದ್ಧನಾಗು ಎಂದು ಹೇಳಿದಾಗ ಉತ್ತರನಿಗೆ ಸಾರಥಿಯೋ ವೃತ್ತಿಯೋ ಎಂಬ ಹಾಗೆ ಸಾರಥಿ ಭಾಸವಾಗ್ತಾನೆ. ಆತನೇ ಹೇಳಿಕೊಳ್ಳುತ್ತಾನೆ, ನೀನು ವೃತ್ತಿಯೋ ಸಾರಥಿಯೋ, ನೀನೊಬ್ಬ ಪಾಪಿ, ನಿನ್ನನ್ನು ನಾನು ಕರೆದುಕೊಂಡು ಬಂದೆನಲ್ಲ ಎಂಬ ಹಾಗೆ ತನ್ನ ಅಳಲನ್ನು ಕೂಡ ತೋಡಿಕೊಳ್ಳುತ್ತಾನೆ. ಸಾರಥಿಯ ಮಾತನ್ನು ಕೇಳಿದರೆ ಉತ್ತರನಿಗೆ ಮೃತ್ಯು ಖಚಿತ ಎಂದು ಭಾಸವಾಗಿದೆ. ಹಾಗೆಂದು ಸಾರಥಿಯ ಮಾತನ್ನು ಕೇಳದೇ ಇದ್ದರೆ ಸಾರಥಿಯೇ ನನ್ನನ್ನು ಬಿಡ್ತಾ ಇಲ್ಲ, ಆತ ಬೆಂಬತ್ತಿ ಬರ್ತಾ ಇದ್ದಾನೆ ಮತ್ತು ಗದರಿಸ್ತಾ ಇದ್ದಾನೆ, ನಿನ್ನ ಶಿರಶ್ಛೇದನವನ್ನು ಮಾಡುತ್ತೇನೆ ಎಂಬ ಹಾಗೆ ಈ ಎಲ್ಲ ಒಂದು ರೀತಿಯಲ್ಲಿ ಉತ್ತರನಿಗೆ ಈ ರೀತಿಯಾಗಿ ಅನಿಸ್ತದೆ. ಆದರೆ ಅನಿಸಿಕೆಗೆ ಈಗ ಸಮಯವಿದೆಯೇ? ಹಾಗಾಗಿ ಉತ್ತರ ಮತ್ತೆ ನಿಲ್ಲುವುದಿಲ್ಲ, ಮತ್ತೆ ಯೋಚನೆ ಮಾಡುವುದಿಲ್ಲ, ಮತ್ತೆ ಓಡುವುದಕ್ಕೆ ಆರಂಭ ಮಾಡುತ್ತಾನೆ. ಆದರೆ ಅರ್ಜುನ ಬಿಟ್ಟಾನೆ. ಇಟ್ಟಣಿಸಿನರ 100 ಹೆಜ್ಜೆಯೊಳು ಅಟ್ಟಿ ಹಿಡಿದನು, ಇದೇನ ಮಾಡಿದೆ ಹುಟ್ಟಿದೆಯೋ ಹಾದರಕ್ಕೆ ಕ್ಷತ್ರಿಯ ಬೀಜವೋ ನೀನು, ದಿಟ್ಟತನಮಿಗೆ ಹೆಂಗಳಿದಿರಲಿ ಹೊಟ್ಟುಗುಟ್ಟಿದೆ, ಹಗೆಗಳಿದಿರಲಿ ಬಿಟ್ಟುಕೊಂಡೆ, ದುರಾತ್ಮ ಮುರಿದೆ ವಿರಾಟನನ್ವಯವ. ಹೆಚ್ಚೆಂದರೆ ಉತ್ತರನು 100 ಹೆಜ್ಜೆ ಇಟ್ಟಿರಬೇಕು. ಅಷ್ಟರ ಒಳಗಾಗಿ ಅರ್ಜುನನು ಹೋಗಿ ಉತ್ತರನನ್ನು ಹಿಡಿತಾನೆ, ಮತ್ತೆ ಗದರಿಸುವುದಕ್ಕೆ ಆರಂಭ ಮಾಡುತ್ತಾನೆ. ಗಮನಿಸಬೇಕು, ಅರ್ಜುನ ಈಗ ಅರ್ಜುನನಲ್ಲ, ಆತ ಬೃಹನ್ನಳೆ. ಜನಜೀವನದೊಂದಿಗೆ ಇರುವಂತಹ ಮಾರು ವೇಷದಲ್ಲಿರುವಂತಹವನು. ಹಾಗಾಗಿ ಆತನ ಭಾಷೆಯಾಗಿದ್ದಿರಬಹುದು, ಹಾವ ಭಾವಾದಿಗಳಾಗಿದ್ದಿರಬಹುದು, ಅದು ಬೃಹನ್ನಳೆಯನ್ನು ಹೋಲುವಂತೆ ಇರಬೇಕು. ಹಾಗಾಗಿ ಏನು
ಕವಿಯು ಕೂಡ ಇಲ್ಲಿ ದೇಶಿ ಭಾಷೆಯನ್ನು, ದೇಶಿ ಮಟ್ಟನ್ನು ಬಳಕೆ ಮಾಡುತ್ತಾ ಗ್ರಾಮ್ಯ ಭಾಷೆಯನ್ನು ಬಳಕೆ ಮಾಡಿದ್ದಾನೆ ಎಂಬುದನ್ನು ಕೂಡ ನಾವಿಲ್ಲಿ ನೋಡಬಹುದು. ಗದರಿಸುವುದಕ್ಕೆ ಆರಂಭ ಮಾಡ್ತಾನೆ ಇದ್ದಾನೆ. ಹುಟ್ಟಿದೆಯೋ ಹಾದರಕ್ಕೆ ಬಾಹುಜ ಬೀಜವು ಎಂಬ ಹಾಗೆ. ಅನೈತಿಕ ಸಂಬಂಧಕ್ಕೆ ಹುಟ್ಟಿದಂತಹ ಕ್ಷತ್ರಿಯ ಕುಮಾರನಾದಂತಹ ನೀನು ನಿನ್ನ ದಿಟ್ಟತನವನ್ನು ನೀನು ಯಾರೊಂದಿಗೆ ತೋಡಿಕೊಂಡೆ? ಹೆಂಗಸರ ಇದರಲ್ಲಿ ನಿನ್ನ ದಿಟ್ಟತನವನ್ನು ತೋರಿಸಿಕೊಟ್ಟೆ. ಆದರೆ ಈಗ ಹಗೆಗಳನ್ನು ನೀನು ಕೊಚ್ಚಿ ಹಾಕಬೇಕಿತ್ತು. ಅಲ್ಲಿ ನೀನು ಹೇಗೆ ಕೊಚ್ಚಿಕೊಂಡೆಯಲ್ಲೋ ಅದೇ ರೀತಿಯಲ್ಲಿ ಈಗ ಹಗೆಗಳ ಎದುರಲ್ಲಿ ನೀನು ಹಗೆಗಳನ್ನು ಕೊಚ್ಚಿ ಹಾಕಬೇಕಿತ್ತು, ವೈರಿಗಳನ್ನು ಸೋಲಿಸಬೇಕಿತ್ತು. ಆದರೆ ಅವರೆದುರು ಬಿಟ್ಟುಕೊಟ್ಟಿಯಾ ಎನ್ನುವ ಹಾಗೆ. ಅಲ್ಲಿ ಹೆಂಗಳಿದರಲ್ಲಿ ನೀನು ಹುಟ್ಟುಗೊಟ್ಟಿದೆ ಎಂಬಂತಹ ಪದವನ್ನು ಕವಿ ಬಳಕೆ ಮಾಡುತ್ತಾನೆ. ಶುದ್ಧ ಗ್ರಾಮ್ಯ ಭಾಷೆಯಲ್ಲಿ ಹೇಳಬೇಕಾದರೆ ಸುಮ್ಮನೆ ಒಳಗಕ್ಕಿ ಇಲ್ಲ, ಪ್ರಯೋಜನಕ್ಕಿಲ್ಲದಂತೆ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ದೇನೆ ಎಂಬುದನ್ನು ತೋರಿಸುವುದಕ್ಕೂ ನಿನ್ನ ಖಾಲಿ ಆ ಜೊಳ್ಳನ್ನು ನೀನು ಗುಟ್ಟಿಕೊಂಡೆ, ನೀನು ಕೊಚ್ಚಿಕೊಂಡೆ. ಅಂತಹ ನೀನು ಈಗ ಯುದ್ಧಕ್ಕೆ ಬೆನ್ನು ಹಾಕಿ ಓಡುತ್ತಿರುವೆಯಲ್ಲ, ನೀನು ಆ ವಿರಾಟ ಕುಲವನ್ನೇ ನೀನು ಕೊಂದು ಹಾಕಿದಿ ಎಂಬ ಹಾಗೆ ಬೃಹನ್ನಳೆಯು ಇಲ್ಲಿ ಮಾತನಾಡುತ್ತಾನೆ. ಮತ್ತೊಂದು ವಿಶೇಷವನ್ನು ನಾವಿಲ್ಲಿ ಗಮನಿಸಬೇಕು, ಆ ಮೂರ್ಧನ್ಯ ಅಕ್ಷರಗಳ ಬಳಕೆಯನ್ನು. ರನ್ನ ಕವಿಯು ವೀರತನವನ್ನು ತೋರಿಸುವುದಕ್ಕೂ ಅಥವಾ ಒಂದು ಭೀಕರತೆಯನ್ನು ತೋರಿಸುವುದಕ್ಕೂ ಆ ಮೂರ್ಧನ್ಯ ಅಕ್ಷರಗಳನ್ನು ಹೆಚ್ಚಾಗಿ ಬಳಕೆ ಮಾಡಿದ್ದಾನೆ. ನಮಗೆಲ್ಲ ಗೊತ್ತೇ ಇದೆ, ರನ್ನನ ಭಾಷೆ ಎಂದರೆ ಠಠಡಣ ಎಂಬ ಹಾಗೆ. ಹಾಗೆ ಇಲ್ಲಿ ಕವಿ ಕುಮಾರವ್ಯಾಸನು ಕೂಡ ಆ ಅಕ್ಷರಗಳನ್ನು ಬಳಕೆ ಮಾಡುತ್ತಾ ಇದ್ದಾನೆ. ಆದರೆ ಇಲ್ಲಿ ಉತ್ತರನ ಹೇಡಿತನವನ್ನು ತೋರಿಸ್ತಾ ಇದ್ದಾನೆ ಈ ಒಂದು ಹಯಪ್ರಾಸದಲ್ಲಿ ಬಂದಂತಹ ಷಟ್ಪದಿಯ ಮುಖೇನವಾಗಿ ಅನ್ನುವುದನ್ನು ನಾವು ಗಮನಿಸಬೇಕು.